ನಮಸ್ಕಾರ. ಇವತ್ತು ದಿಢೀರ್ ಅಡುಗೆ ಕಾರ್ಯಕ್ರಮದಲ್ಲಿ ನಿಮಗೆ ಪುದೀನ ನೀರು ದೋಸೆ ಹೇಗೆ ಮಾಡ್ತೇವೆ ಅಂತೇಳಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ 2 ಕಪ್ ಅಕ್ಕಿಯನ್ನು ತೆಗೆದುಕೊಳ್ಳಿ. ಯಾವುದಾದ್ರೂ ಒಂದು ಅಳತೆದ್ದು ನಿಮ್ಮ ಪ್ರಮಾಣದ್ದು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಆ 2 ಬೆಳ್ತಿಗೆ ಅಕ್ಕಿ ಹಾಕಬೇಕು. ಊಟದ ಅಕ್ಕಿ ಒಳ್ಳೆಯ ಗುಣಮಟ್ಟದ್ದು 2 ಲೋಟದಷ್ಟು ತೆಗೆದುಕೊಳ್ಳೋದು. ಅದನ್ನು ಅಳತೆ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು. ತದನಂತರ ಅದನ್ನು ಚೆನ್ನಾಗಿ ತೊಳೆದುಕೊಂಡಾದ ನಂತರ ಆ ಅಕ್ಕಿಯನ್ನು ನೀರಿನಲ್ಲಿ ಒಂದು 30 ರಿಂದ 35 ನಿಮಿಷಗಳ ಕಾಲ ನೆನೆಸಿಡಬೇಕು. ನೀರಿನಲ್ಲಿ ನೆನೆಸಿಟ್ಟು ಮುಚ್ಚಿ ಇಟ್ಬಿಡಿ. ಆನಂತರ 35 ನಿಮಿಷದ ನಂತರ ಆ ಅಕ್ಕಿಯನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ಚೆನ್ನಾಗಿ ತೊಳೆದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ಮಿಕ್ಸರ್ ಜಾರಿಗೆ ಹಾಕಿದ ನಂತರ ಇವತ್ತು ನಾನು ಮೊದಲೇ ಹೇಳಿದಾಗೆ ಪುದೀನ ನೀರು ದೋಸೆ ಅಂತ ಹೇಳಿದ್ದೇನೆ. ಪುದೀನ ನೀರು ದೋಸೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಒಳ್ಳೆಯದಾಗ್ತದೆ. ಇದಕ್ಕೆ ನಾನು 3 ಕಡ್ಡಿಯಷ್ಟು ಪುದೀನದ 3 ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ಈ 3 ಕಡ್ಡಿಗಳಲ್ಲಿರುವಷ್ಟು ಎಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ಒಂದೊಂದೇ ಎಲೆಗಳನ್ನು ಹುಳುಕಿಲ್ಲದಿದ್ದಂಥ ಎಲೆಗಳನ್ನು, ಅಂದರೆ ಕೆಲವೊಂದು ಎಲೆಗಳು ಹುಳ ತಿಂದಿರ್ತದೆ, ಅವುಗಳನ್ನು ಉಪಯೋಗಿಸಬಾರ್ದು. ಆಯ್ಕೆ ಮಾಡಿ ಅದನ್ನು ತೆಗೆದಿಟ್ಕೋಬೇಕು. ತದನಂತರ ಅದನ್ನು ಆಯ್ಕೆ ಮಾಡಿದ ಪುದೀನ ಸೊಪ್ಪನ್ನು ಮತ್ತೊಮ್ಮೆ ತೊಳೆದು ಈ ಮಿಕ್ಸರ್ ಜಾರ್ನಲ್ಲಿ ಅಕ್ಕಿಯೊಂದಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬಿದ ನಂತರ 2 ಕಪ್ಪಿನಷ್ಟು, ಅಂದರೆ ಅಂದಾಜು ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೋಬೇಕು. ಆನಂತರ ನಯವಾದಂಥ ಪೇಸ್ಟ್ ಮಾಡಬೇಕು. ನಯವಾದಂಥ ಪೇಸ್ಟನ್ನು ಮಾಡೋದು ಮುಖಾಂತರ ಈ ರುಬ್ಬುವ ಪ್ರಕ್ರಿಯೆಯನ್ನು ಮುಗಿಸ್ಕೋಬೇಕು. ಈ ರುಬ್ಬುವ ಪ್ರಕ್ರಿಯೆ ನೀವು ಎಷ್ಟು ನಯ ಮಾಡ್ತೀರೋ ಅಷ್ಟು ಚಂದವಾಗಿ ನೀರು ದೋಸೆ ಬರ್ತದೆ. ನೋಡಿ, ನಾನು ಯಾವ ಥರ ನಯವಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇನೆ. ಈಗ ಬಣ್ಣವು ಕೂಡ ಅಷ್ಟೇ. ಮಾಮೂಲಿ ನೀರು ದೋಸೆ ಬೆಳ್ಳಗಾದರೆ ಇದರಲ್ಲಿ ಹಸಿರು ಬಣ್ಣವನ್ನು ಇದು ಕೊಡ್ತದೆ. ನಿಮಗೆ ಅಲಂಕಾರಿಕವಾಗಿ ಒಂದು ವಿಶೇಷವಾಗಿ ಮಕ್ಕಳಿಗೂ ಕೂಡ ರುಚಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈ ರೀತಿ ಬಣ್ಣದ ದೋಸೆಗಳು, ನೀರು ದೋಸೆ ಅಂತ ಎಲ್ಲರೂ ನೋಡಿರ್ತಾರೆ. ಈಗ ಇದು ಪ್ರಕೃತಿದತ್ತವಾದ ಕಲರ್ ಆಗಿರ್ತದೆ. ಈ ಪ್ರಕೃತಿದತ್ತವಾದಂಥ ಕಲರ್ನಿಂದಾಗಿ ಈ ಹಿಟ್ಟು ಹಸಿರು ಬಣ್ಣ ಆಗಿದೆ. ನೋಡಿ, ಈಗ ರುಬ್ಬುವಾಗ ಎಷ್ಟು ದಪ್ಪ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿಕೊಂಡು ತದನಂತರ ಮಿಕ್ಸರ್ ಜಾರಿಗೂ ಸ್ವಲ್ಪ ಹಿಟ್ಟಿನ ಅಂಶ ಇಟ್ಕೊಂಡಿರ್ತದೆ. ಅದರಲ್ಲಿ 2 ಕಪ್ಪು ಅಕ್ಕಿಯ ಅಳತೆಯನ್ನು ನೀವು ಎಷ್ಟು ತೊಗೊಂಡಿದ್ದೀರಿ ಅದೇ ಅಳತೆ ಮಾಪನದಲ್ಲಿ 1 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಅದಕ್ಕೆ ತಾಗಿರುವಂಥ ಉಳಿದ ಹಿಟ್ಟನ್ನು ಕೂಡ ನಾನು ತೆಗಿತಾ ಇದ್ದೇನೆ. ಹಾಗೆ ಮತ್ತೂ ಒಂದು ಅರ್ಧ ಕಪ್ನಷ್ಟು ನೀರು ಹಿಡಿತದೆ ಅಂತೇಳಿ ಗೊತ್ತಾಯಿತು. ಮತ್ತೊಂದು ಅರ್ಧ ಕಪ್ನಷ್ಟು ನೀರನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಆನಂತರ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಬೇಕಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಮೇಲೆ ಕೆಳಗೆ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆಗ ನೋಡಿ, ಅಲ್ಲಿ ನೊರೆ ಬರ್ತದೆ. ನೀರು ದೋಸೆಯಲ್ಲಿ ಯಾವ ರೀತಿಯ ಒಂದು ಫಾರ್ಮೇಷನ್ ಆಗ್ತದೋ ಅದೇ ಫಾರ್ಮೇಷನ್ ಈ ನೀರು ದೋಸೆ ಹಿಟ್ಟಿನ ಮೇಲ್ಗಡೆ ಆಗಬೇಕು. ನೋಡಿ, ಈ ರೀತಿಯ ನೊರೆ, ಅಷ್ಟು ತೆಳ್ಳಗಿನ ಪ್ರಮಾಣದಲ್ಲಿ ಹಿಟ್ಟನ್ನು ನಾವು ತಯಾರು ಮಾಡಿಕೊಂಡಿರಬೇಕು. ತದನಂತರ ನಾವು ಗ್ಯಾಸ್ನಲ್ಲೋ ಇಂಡಕ್ಷನಲ್ಲೋ ನಮ್ಮ ತವಾವನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ತವಾ ಚೆನ್ನಾಗಿ ಕಾದ ನಂತರ ಅದರ ಮೇಲ್ಗಡೆ ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಈ ಮರದ ಸೌಟಿನಲ್ಲಿ 1 ಸೌಟಾಗಿ ಆಗುವಷ್ಟು ಚದುರಾಗಿ ಅದನ್ನು ಸುರ್ಕೋಬೇಕು. ನೋಡಿ, ಈ ರೀತಿ ಹಾಕಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ದೋಸೆ ಹೇಗೆ ಅಂಟಿಕೊಂಡಿದೆ ಕಾವಲಿಗೆ ಅಂತ ಹೇಳಿಕೊಂಡು. ನಂತರ ಅದನ್ನು ಮುಚ್ಚಿಬಿಟ್ಟು ಹಬೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ನಂತರ ನೋಡಿ, ಬರೇ ಕೈಯಿಂದಲೇ ತೆಗೆಯುವಷ್ಟು ತೆಳ್ಳಗಿನ ನೀರು ದೋಸೆ ನಿಮಗಾಗಿ ತಯಾರಾಗಿದೆ. ನೋಡಿ, ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ. ಇಂಥ ಒಂದು ಸ್ವಾದಿಷ್ಟವಾದ ಪುದೀನ ನೀರು ದೋಸೆಯನ್ನು ಕೆಲವರಿಗೆ ಸೌಟು ಹಾಕಿದರೂ ತೆಗಿಲಿಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ಬರೀ ಕೈಯಿಂದ ಎಳೆದರೆ ಬರುವಂತಹ ಒಂದು ನೀರು ದೋಸೆಯನ್ನು ಮಾಡಿ ತೋರಿಸಿದ್ದೇನೆ. ಇದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನಿಮ್ಗೆ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ.